ಪ್ರಕೃತಿಯ ಸಿಟ್ಟಿಗೆ ಅರ್ಧ ಭಾರತ ಜಲಾವೃತಗೊಂಡಿದೆ ಅಂದರೆ ತಪ್ಪಾಗಲಾರದು. ಮೋಡವೇ ಮುರಿದು ಬೀಳುವಂತಹ ಮಳೆಗೆ ಉತ್ತರ ಭಾರತದ ಹಲವು ರಾಜ್ಯಗಳು ತತ್ತರಿಸಿ ಹೋಗಿದೆ. ಮಹಾರಾಷ್ಟ್ರದಿಂದ ಉತ್ತರಾಖಂಡ್ವರೆಗೂ ವರುಣದೇವ ಚಿತ್ರಪಟವನ್ನೇ ಬದಲಿಸಿಬಿಟ್ಟಿದ್ದಾನೆ. ಜಲಾಸುರನ ತಾಂಡವ. ಉತ್ತರದಿಂದ ಉತ್ತರಾಖಂಡ್ವರೆಗೂ ಸುರಿತಾ ಇರುವ ಮಳೆ ಜನರ ಬದುಕನ್ನ ಸಂಕಷ್ಟಕ್ಕೆ ದೂಡಿದೆ. ಉತ್ತರಾಖಂಡ್ ಅಂತೂ ಮಹಾಮಳೆಯಿಂದ ತತ್ತರಿಸಿ ಹೋಗಿದ್ದು, ಎಲ್ಲಂದ್ರಲ್ಲಿ ಗುಡ್ಡಗಳು ಕುಸಿತ ಉಂಟಾಗ್ತಾ ಇದ್ರೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಅಲಕನಂದ ರೌದ್ರಾವತಾರಕ್ಕೆ ಬೆಚ್ಚಿ ಬಿದ್ದ ಉತ್ತರಾಖಂಡ್. ಅಲಕನಂದ ನದಿಯ ರೌದ್ರ ರೂಪ ನೋಡಿ ಈಕೆಯ ರೌದ್ರ ನರ್ತನಕ್ಕೆ ಸ್ಥಳೀಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 2 ದಿನಗಳಿಂದ ಸುರಿತಾ ಇರುವ ಮಳೆಯಿಂದ ಚಮೋಲಿ ಜಿಲ್ಲೆಯಲ್ಲಿ ಅಲಕನಂದ ನದಿ ಉಕ್ಕಿ ಹರಿತಾ ಇದ್ದು ಎಲ್ಲವನ್ನ ಆಪೋಷಣ ತೆಗೆದುಕೊಳ್ತಾ ಇದ್ದಾಳೆ. ಸಿತಾರ್ಗಂಜ್ ಖತೀಮಾ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಯುಂಟಾಗಿದ್ದು, ಸಿತಾರ್ಗಂಜ್ನ ಶಕ್ತಿ ಫಾರ್ಮ್ ಪ್ರದೇಶದಲ್ಲಿನ ಗ್ರಾಮಾಂತರ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಜಲಾವೃತವಾಗಿದೆ. ಉತ್ತರಾಖಂಡ್ನ ನೈನಿತಾಲ್ ಜಿಲ್ಲೆಯ ಲಾಲ್ಕುವಾನ್ ರೈಲು ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪ್ಲಾಟ್ಫಾರ್ಮ್ ಸಂಖ್ಯೆ 1 ರಿಂದ 4 ರವರೆಗೆ ಸಂಪೂರ್ಣ ಮುಳುಗಡೆಯಾಗಿದ್ದು ಎಲ್ಲ ರೈಲುಗಳನ್ನು ರದ್ದುಗೊಳಿಸಲಾಗಿದೆ. ಬಿಹಾರದ ಗಂಡಕ್ ಬ್ಯಾರೇಜ್ ಓಪನ್, ಪ್ರವಾಹ ಭೀತಿ. ಇನ್ನು ಭಾರತ ನೇಪಾಳ ಗಡಿಯ ವಾಲ್ಮೀಕಿ ನಗರದ ಗಂಡಕ್ ಬ್ಯಾರೇಜ್ನ 36 ಗೇಟ್ಗಳನ್ನ ತೆರೆಯಲಾಗಿದ್ದು ನದಿ ಯಮವೇಗದಲ್ಲಿ ನುಗ್ಗಿ ಬರ್ತಾ ಇದೆ. ಇದರಿಂದ ತಗ್ಗು ಪ್ರದೇಶಗಳು ಮುಳುಗಡೆಯಾಗುವ ಭೀತಿ ಎದುರಾಗಿದ್ದು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಜನರಿಗೆ ಸೂಚಿಸಲಾಗಿದೆ. ಉತ್ತರ ಪ್ರದೇಶದ ಸರಿಯೂ ನದಿಯ ಮಟ್ಟ ಹೆಚ್ಚಳ. ಉತ್ತರಾಖಂಡ್ ಮತ್ತು ಬಿಹಾರದಲ್ಲಿ ಸುರಿತಾ ಇರುವ ಮಳೆಯಿಂದಾಗಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಸರಿಯೂ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಅಪಾಯದ ಮಟ್ಟ ಮೀರೋದಕ್ಕೆ ಇನ್ನು ಕೆಲವು ಅಡಿಗಳು ಬಾಕಿ ಇದ್ದು ನದಿ ತೀರದ ಜನರಿಗೆ ಆತಂಕ ಎದುರಾಗಿದೆ. ಇತ್ತ ಯುಪಿಯ ರಾಯ್ಬರೇಲಿ ರೈಲು ನಿಲ್ದಾಣದ ಮೇಲ್ಚಾವಣಿ ಸೋರ್ತಾ ಇರುವ ವಿಡಿಯೋ ಒಂದು ವೈರಲ್ ಆಗಿದೆ. ಕೇವಲ 1 ವರ್ಷದ ಹಿಂದೆ ನವೀಕರಣಕ್ಕಾಗಿ 43 ಕೋಟಿ ಖರ್ಚು ಮಾಡಿದ್ರು ಏನೂ ಪ್ರಯೋಜನವಾಗಿಲ್ಲ ಅಂತ ಜನ ಟ್ರೋಲ್ ಮಾಡಿ ವಿಡಿಯೋ ವೈರಲ್ ಮಾಡ್ತಿದ್ದಾರೆ. ಇನ್ನು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ಮಣಿಪುರ ಮಾರ್ಗವಾಗಿ ಕ್ಯಾಚಾರ್ ಜಿಲ್ಲೆಯ ಪುಲೇಟಾರ್ನಲ್ಲಿ ಇರುವ ಪ್ರವಾಹ ಸಂತ್ರಸ್ತರ ಶಿಬಿರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.